ऑथेंटिक न्यूज 19 में आपका स्वागत है। आइए देखते हैं आज की न्यूज। ಇವತ್ತು ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಜೈ ಭೀಮ್ ಸಂಘಟನೆ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಉತ್ತರ ಕರ್ನಾಟಕ ಆಟೋ ಚಾಲಕರ ಹಾಗೂ ಮಾಲಕರ ಸಂಘದ ವತಿಯಿಂದ ಹುಟ್ಟುಹಬ್ಬ ನಂದ್ ಅಂತೇಳಿ ಆಚರಣೆ ಮಾಡತ್ತಾರೆ. ಬಟ್ ನಂದಲ್ಲ, ಅವರೆಲ್ಲರೂ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಆಚರಣೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ಅನೇಕ ರೀತಿಯಲ್ಲಿ ನಾವು ಸಹಾಯ ಸಹಕಾರ ಮಾಡಬೇಕಾದಂತ ಅವಶ್ಯಕತೆ ಇತ್ತು. ಆ ನಿಟ್ಟಿನಲ್ಲಿ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಂತ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸಹೋದರಾಗಿರ್ತಕ್ಕಂಥ ವಿವೇಕ್ ಮೊಕಾಶಿ ಅವರು, ವಿಶ್ವನಾಥ್ ಅವರು, ರವಿ ಅವರು, ನಮ್ಮ ಕೃಷ್ಣ ಅವರು, ವಿನೋದ್ ಅವರು ಆದಿಯಾಗಿ ಇನ್ನು ಮಂಜುನಾಥ್ ಅವರು ಹಿಡ್ಕೊಂಡು ಎಲ್ಲರೂ ಸದ್ಯಕ್ಕೆ ಇದೊಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇವತ್ತು ಸರ್ಕಾರಿ ಶಾಲೆಯಲ್ಲಿ ಕಲಿತಕ್ಕಂಥ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ವಿತರಣೆ ಮಾಡ್ತಕ್ಕಂಥದ್ದು ಮತ್ತು ಇವತ್ತು ಆಟೋ ಚಾಲಕರಿಗೆ ಅನೇಕ ಸಮಸ್ಯೆಗಳು ಆಟೋ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರ್ತಿದ್ದು. ಹೀಗಾಗಿ ಆಟೋ ಚಾಲಕರಿಗೆ ಎಲ್ಲಾ ಆಟೋಗಳಿಗೆ ಫ್ಯಾನ್ ಅನ್ನು ಕೊಡುವ ಮುಖಾಂತರ ಫ್ಯಾನ್ ಹಚ್ಕೊಂಡು ಅವ್ರು ಆರಾಮಾಗಿ ಅಡ್ಡಾಡಲಿ ಅನ್ನತಕ್ಕಂಥದ್ದು ಒಂದು. ಎರಡನೇದು ಡ್ರೆಸ್ ಗಳನ್ನು ಕೂಡ ಕೊಡುವಂತದನ್ನು ಮಾಡ್ತಾ ಇದ್ದಾರೆ. ಮೂರನೇದು ಇವತ್ತು ಆಟೋ ಚಾಲನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮೊಬೈಲ್ ಬಳಕೆ ಆಗಬಾರ್ದು ಅಂತಕ್ಕಂಥ ಕಾರಣದಿಂದ ಬ್ಲೂಟೂತ್ ಗಳನ್ನು ಕೂಡ ಇವತ್ತು ಅವರಿಗೆ ಕೊಡುವಂತ ಕೆಲಸವನ್ನು ಇವತ್ತು ಸಂಘಟನೆ ವತಿಯಿಂದ ಇವರೆಲ್ಲರೂ ಸೇರಿಸಿ ಮಾಡಿದ್ದಾರೆ. ಹೀಗಾಗಿ ಆಟೋ ಚಾಲಕರ ಸಂಘದ ಎಲ್ಲ ಚಾಲಕರಿಗೆ ಹಾಗೂ ಮಾಲಕರಿಗೆ ಹೃತ್ಪೂರ್ವಕವಾಗಿಂತ ಅಭಿನಂದನೆಗಳನ್ನು ನಾನು ಸಲ್ಲಿಸಕ್ಕೆ ಇಚ್ಛೆ ನೋಡಿ. ಇವತ್ತು ನಮ್ಮ ಯಾತ್ರೆ ಅಂತಕ್ಕಂಥ ಆ್ಯಪ್ ಅನ್ನ ಇವತ್ತು ಬಿಡುಗಡೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ಸಂಘಟನೆ ಎಲ್ಲ ಆಟೋ ಚಾಲಕರು ಕೂಡ ಮಾಲಕರು ಆ ಆ್ಯಪ್ ಮುಖಾಂತರ ನಾವು ಅಡ್ಡಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ನಾಗರಿಕರಿಗೂ ಕೂಡ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯ ಸಿಗುತ್ತೆ. ಅದ್ರ ಜೊತೆಗೆ ಆಟೋ ಚಾಲಕರಿಗೂ ಇರುತ್ತೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸೌಲಭ್ಯಗಳು ಸಿಗ್ಲಿಕ್ಕೆ ಕಾರಣ ಆಗುತ್ತೆ. ಮತ್ತೆ ಯಾವುದೇ ರೀತಿಯಾದಂಥ ಸುಲಿಗೆ ಇಲ್ಲ ಆಗೋದಿಲ್ಲ. ಯಾವ್ದು ಆ್ಯಪ್ ನಲ್ಲಿ ಏನು ಅಮೌಂಟ್ ತೋರಿಸಿರ್ತಾರೋ ಆ ಅಮೌಂಟ್ ಅನ್ನು ಅವರು ಪಡ್ಕೊಂತಾರೆ, ಅವರು ಕೊಟ್ಟು ಹೋಗುವಂಥದ್ದಾಗುತ್ತೆ. ಇದೊಂದು ಒಳ್ಳೆ ವಿಶೇಷ ಹೆಜ್ಜೆಯನ್ನ ಜೈ ಭೀಮ್ ಸಂಘಟನೆಯ ನಮ್ಮ ಮತ್ತು ಉತ್ತರ ಕರ್ನಾಟಕ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಟೋ ಚಾಲಕರ ಮಾಲಕರ ಸಂಘದ ವತಿಯಿಂದ ಅವ್ರೇನು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ ನಾವು ಹೃತ್ಪೂರ್ವಕವಾಗಿ ಅದನ್ನು ಸ್ವಾಗತ ಮಾಡ್ತೇವೆ. ಇದು ಜನರ ಪರವಾಗಿರ್ತಕ್ಕಂಥ ನಿಲುವಿಗೆ ಆಟೋ ಚಾಲಕರು ಬದ್ಧರಾಗಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಏನಂದ್ರೆ ಹುಬ್ಳಿ ಧಾರವಾಡ ಸರ ವಿವಿಧ ಬಣಗಳು ಅಂದ್ರೆ ಇದು ಆಟೋ ಬಣಗಳ ಒಳಗನ ವಿನೂತನ ಕಾರ್ಯ ಇದೆ ನೋಡಿ. ನಾನು ಅದನ್ನ ಹೇಳಿದೆ, ಆಗಳೇನು ಕೂಡ ಹೇಳ್ತಕ್ಕಂಥದ್ದು ಹೇಳಿದೆ. ಇವತ್ತು ಹುಟ್ಟುಹಬ್ಬ ಇಂಪಾರ್ಟೆಂಟ್ ಅಲ್ಲ, ಬಟ್ ಈ ಕಾರ್ಯಕ್ರಮ ಮಾಡಿದಾರಲ್ಲ ಇಷ್ಟೊತ್ತಿನಾಗೂ ಸದ್ಯಕ್ಕೆ ನನ್ನದ ಹೇಳಾಕತ್ತಿದೆ ಎಲ್ಲರಿಗೂ. ಅವ್ರಿಗೆ ಬೇರೆ ಬೇರೆ ತೆಗೆತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನ ನಾನು ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಮಾಡಿ ಬಂದೇನೆ. ಆದ್ರೆ ಆಟೋ ಬೆಳಕಿನಲ್ಲಿ ಆಟೋ ರಾತ್ರಿ ಹೊತ್ತಿನಾಗ ಇಟ್ಟು ಅದ್ರ ಲೈಟ್ ಮಾಡಿ ಆನ್ ಮಾಡಿದ ಕಾರ್ಯಕ್ರಮ ನನ್ನ ಜೀವನದಾಗ ಇದೆ ಫಸ್ಟ್ ಟೈಮ್. ಇದಕ್ಕಿಂತ ಮೊದ್ಲು ಯಾವುದೂ ನಾವು ಮಾಡಿಲ್ಲ. ಹೀಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದಾರೆ ಮತ್ತು ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮ, ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ನೋಡಿ, ಮಕ್ಕಳಿಗೆ ಬ್ಯಾಗ್ ಹಂಚುವಂಥದ್ದು ಇದೆಲ್ಲಿ ಯಾರು ಮಾಡ್ತಾರ? ಆಟೋ ಚಾಲಕರಿಗೆ ತನ್ನದೇ ಆಗಿರ್ತಕ್ಕಂಥ ಆರ್ಥಿಕ ಸಮಸ್ಯೆಯಿಂದ ಸಾಕಷ್ಟು ಒದ್ದಾಡ್ತಿರ್ತಾರ. ಅದ್ರ ನಡುವಿನೂ ಕೂಡ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗ್ಬೇಕು ಅನ್ನೋಂತ ಇಟ್ಕೊಂಡು ಇವತ್ತು ನಮ್ಮ ವಿವೇಕ್ ಅವರು, ವಿಶ್ವನಾಥ್ ಅವರು ಆದಿಯಾಗಿ ಎಲ್ಲರೂ ಸೇರಿಸಿ ಒಂದು ಮಾಡಿದಾರ. ಮತ್ತು ಆಟೋ ಚಾಲಕರಿಗೆ ಕೂಡ ಫ್ಯಾನ್ ಕೊಡುವಂಥದ್ದಾಗ್ತಾ ಬ್ಲೂಟೂತ್ ಕೊಡುವಂಥದ್ದಾಗ್ತಾ ಇದೆ, ಡ್ರೆಸ್ ಕೊಡುವಂಥದ್ದಾಗ್ತಾ ಇದೆ. ಅದ್ರ ಜೊತೆಗೆ ಸೈಡ್ ಕವರ್ಗಳನ್ನು ಆಟೋ ಕೊಡುವಂಥದ್ದು ಕೆಲಸವನ್ನ ಆಗ್ತಾ ಇದೆ. ನಮ್ಮ ಯಾತ್ರೆ ಆ್ಯಪ್ ಅನ್ನು ಕೂಡ ಅವ್ರು ಬಳಸ್ಕೊಂಡು ಮಾಡುವಂಥದ್ದಾಗುತ್ತೆ. ಒಂದು ಒಳ್ಳೆ ಹೆಜ್ಜೆಯನ್ನು ಅವ್ರು ಇಟ್ಟಿದ್ದಾರೆ. ರಾಜಕೀಯ ವಿಷಯಕ್ಕೆ ಬರೋದಾದ್ರೆ ಧರ್ಮೇಂದ್ರ ಪ್ರಧಾನ್ ಅವರ ಸರ್, ಇನ್ನೊಂದು ಪ್ರಮುಖ ಪ್ರಶ್ನೆ ಏನಂದ್ರೆ ಆಟೋ ಚಾಲಕರಿಗೆ ಸಾಕಷ್ಟು ಸಮಸ್ಯೆಗಳಲ್ಲಿ ಒತ್ತಾಡ್ತಾ ಇದ್ದಾರೆ. ಅವ್ರ ಸಮಸ್ಯೆಗಳು ಕೂಡ ವಿಧಾನಸಭೆಯಲ್ಲಿ ನೋಡಿ, ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಪ್ರಶ್ನೆ ಇಲ್ಲ. ನಾನು ಅವ್ರ ಜೊತೆ ಕುತ್ಕೊಂಡು ಅಧಿವೇಶನ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಮಾತಾಡ್ತೀನಿ. ಯಾಕಂದ್ರೆ ಸಮಸ್ಯೆಗಳು ಏನಿದಾವ ಅಂತಕ್ಕಂಥದ್ದು ನನಗೆ ಒಂದ್ಸಲ ಮನವರಿಕೆ ಆಗ್ಬೇಕಾಗತ್ತೆ. ಮತ್ತೆ ಅದಕ್ಕೆ ಪರಿಹಾರ ಏನು ಅನ್ನುವಂಥದ್ದು ಕೂಡ ನಾವು ಕಂಡ್ಕೋಬೇಕಾಗತ್ತೆ. ಹೀಗಾಗಿ ನಾನು ಎಲ್ಲ ನಮ್ಮ ಆಟೋ ಚಾಲಕರ ಸಂಘದವ್ರು ಏನಾದ್ರು ಅವ್ರ ಜೊತೆ ಕುತ್ಕೊಂಡು ಮಾತಾಡಿ ಅವರ ಪರಿಹಾರ ಮಾಡ್ಲಿಕ್ಕೆ ಏನ್ ಬೇಕು ಅದನ್ನ ಅಧಿವೇಶನದಲ್ಲಿ ನಾನು ಅವ್ರ ಧ್ವನಿಯಾಗಿ ನಾನು ಅಲ್ಲಿ ಮಾತಾಡುವಂತ ಪ್ರಯತ್ನ ಮಾಡ್ತೀನಿ. ನೀಟ್ ಪರೀಕ್ಷೆ, ಆಮೇಲೆ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಕೋರಿ ಏನು ಸೋನಂ ಅವರ ಧರಣಿ ನಡೀತಾ ಇತ್ತು, ಅದನ್ನ